ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಸ್ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಇಂದಿನ ವಿಡಿಯೋದಲ್ಲಿ G7 ಸಮ್ಮಿಟ್ ಏನಿದೆ ಅಥವಾ G7 ಶೃಂಗಸಭೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಈಗ ಕಾಂಟೆಕ್ಸ್ಟ್ ಇತ್ತು ಅಂತ ನೋಡ್ತಾ ಬಂದ ಈ G7 52ನೇ ಶೃಂಗಸಭೆಯನ್ನ ಫ್ರಾನ್ಸ್ನಲ್ಲಿ ಕೈಗೊಳ್ಳಲಾಯಿತು. ಸೊ ಈ ಒಂದು ಶೃಂಗಸಭೆಯಲ್ಲಿ ವಿಶೇಷ ಆಹ್ವಾನಿತರಾಗಿ ಅತಿಥಿಗಳಾಗಿ ಭಾರತದ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿ ಅವರು ಕೂಡ ಭಾಗವಹಿಸಿದ್ರು. ಸೊ ಅದರ ಜೊತೆಗೆ ಭಾರತ ಒಟ್ಟಾರೆಯಾಗಿ 13ನೇ ಮತ್ತು ಸತತವಾಗಿ 7 ವರ್ಷಗಳಿಂದನೂ ಕೂಡ ಆಹ್ವಾನಿತವಾಗ್ತಾ ಇರುವ ದೇಶವಾಗಿ ಗುರುತಿಸಲ್ಪಟ್ಟಿದೆ. ಸೊ ಈ ಎಲ್ಲದರ ಜೊತೆಗೆ G7 ಅಂದ್ರೆ ಏನು, ಯಾವ ಕಂಟ್ರೀಸ್ ಇದಾವೆ, ಅದರ ಪರ್ಪಸ್ ಏನು, ಸೊ ಅದು ಭಾರತಕ್ಕೆ ಯಾಕೆ ಇಂಪಾರ್ಟೆಂಟ್, ಈ ರೀತಿಯಾದಂತಹ ಮಾಹಿತಿಯನ್ನು ನಾವು ಈ ಒಂದು ಹೋಗೋಣ. ಸೊ ಮೊದಲಿಗೆ G7 ಸಮ್ಮಿಟ್ ಅಥವಾ ಈ ಒಂದು G7 ರಾಷ್ಟ್ರಗಳು ಅಂದ್ರೆ ಏನು ಅಂತ ನೋಡ್ತಾ ಬರೋಣ. ಸೊ ಮೊದಲಿಗೆ G7 ಅನ್ನುವಂಥದ್ದು ಮೋಸ್ಟ್ ಡೆವಲಪ್ಡ್ ಅಥವಾ ಮೋಸ್ಟ್ ಇಂಡಸ್ಟ್ರಿಯಲೈಸ್ಡ್ ಕಂಟ್ರೀಸ್ ಏನಿದಾವೆ ಅಂದ್ರೆ ಈ 7 ರಾಷ್ಟ್ರಗಳು ಅಂತ ನಾವೇನು ಕರಿತಾ ಬರ್ತೀವಿ, ವಿಶ್ವದ ಅತ್ಯಂತ ಅಭಿವೃದ್ಧಿ ಹೊಂದಿದ ಕೈಗಾರಿಕೀಕರಣಗೊಂಡಂತಹ ಆರ್ಥಿಕತೆಗಳ ನಾಯಕರೇನಿದ್ದಾರೆ ಅವರು ವಾರ್ಷಿಕವಾಗಿ ಒಂದು ಕಡೆ ಒಟ್ಟುಗೂಡಿ ಒಂದು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಂತ ನಾವೇನು ಕರಿತೀವಿ ಅಂದರೆ ದೇಶದ ಮುಂದಿನ ವರ್ಷದ ಒಂದು ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ, ನಿರ್ಣಯವನ್ನು ಕೈಗೊಳ್ಳೋದಕ್ಕೆ ಏನು ಒಂದು ಅಂತಾರಾಷ್ಟ್ರೀಯ ವೇದಿಕೆಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅದುವೇ G7 ಅನ್ನುವಂಥದ್ದು. G7 ಅಂದರೆ ಗ್ರೂಪ್ ಆಫ್ ಮೆಂಬರ್ಸ್ ಅಥವಾ ಗ್ರೂಪ್ ಆಫ್ 7 ಅನ್ನುವಂಥದ್ದು ಅಂದರೆ 7 ರಾಷ್ಟ್ರಗಳ ಒಂದು ಗುಂಪು ಅಂತ ಕನ್ನಡದಲ್ಲಿ ಕರ್ಕೋಬೋದಾಗತ್ತೆ. ಅತ್ಯಂತ ಅಭಿವೃದ್ಧಿ ಹೊಂದಿದ ಮತ್ತು ಕೈಗಾರಿಕೀಕರಣಗೊಂಡಂತಹ ಆರ್ಥಿಕತೆಗಳ ನಾಯಕರು ಒಟ್ಟುಗೂಡಿಸುವ ಒಂದು ವಾರ್ಷಿಕ ಅಂತಾರಾಷ್ಟ್ರೀಯ ವೇದಿಕೆಯೇ G7 ಸಮಿಟ್ ಅನ್ನುವಂಥದ್ದು ಗೊತ್ತಿರಲಿ. ಅಂತಾರಾಷ್ಟ್ರೀಯ ಸವಾಲುಗಳೇನಿರ್ತವೆ ಅದಕ್ಕೆ ಜಾಗತಿಕ ಪ್ರತಿಕ್ರಿಯೆಗಳನ್ನು ರೂಪಿಸೋದಕ್ಕೆ ಉನ್ನತ ಮಟ್ಟದ ಒಂದು ರಾಜಕೀಯ ಮತ್ತು ಆರ್ಥಿಕ ಸಮನ್ವಯಕ್ಕಾಗಿ ನಿರ್ಣಾಯಕ ವೇದಿಕೆಯಾಗಿ ಇದು ಕಾರ್ಯನಿರ್ವಹಿಸುತ್ತೆ ಅನ್ನೋದು. ಇನ್ನು ಅತಿಥೇಯ ಅಂದರೆ ಈ ವರ್ಷ ಯಾರು ಅದನ್ನು ಕಂಡಕ್ಟ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತ ನೋಡ್ತಾ ಬಂದಾಗ ಈ ವರ್ಷ ಅಂದರೆ 2026 ಜೂನ್ನಲ್ಲಿ ನಡೆದಂತಹ ಈ ಒಂದು ಶೃಂಗಸಭೆ ಅಥವಾ ಸಮ್ಮಿಟನ್ನು ಒಂದು ಪ್ರೆಸಿಡೆನ್ಸಿಯನ್ನು ಅಥವಾ ಅಧ್ಯಕ್ಷತೆಯನ್ನು ವಹಿಸಿದ್ದು ಫ್ರಾನ್ಸ್ನಲ್ಲಿ ಏವಿಯನ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ ನಗರದಲ್ಲಿ ಈ ಒಂದು ಸಮ್ಮಿಟ್ ಅನ್ನು ಕೈಗೊಳ್ಳಲಾಯಿತು. ಫ್ರಾನ್ಸ್ ರಾಷ್ಟ್ರ ಅಥವಾ ದೇಶದಲ್ಲಿ ಅನ್ನುವಂಥದ್ದು ಗೊತ್ತಿರಲಿ. ಇದೇ ಜೂನ್ 15ರಿಂದ 17ನೇ ತಾರೀಕುವರೆಗೂ ಕೂಡ ಇದನ್ನು ಕಂಡಕ್ಟ್ ಮಾಡಲಾಯಿತು ಅನ್ನುವಂಥದ್ದು ಗೊತ್ತಿರಲಿ. ಇದರ ಅಧ್ಯಕ್ಷತೆಯನ್ನು ಫ್ರಾನ್ಸ್ ರಾಷ್ಟ್ರದ ಅಧ್ಯಕ್ಷರಾದಂತಹ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿತ್ತು. G7ನ 52ನೇ ಸಮ್ಮಿಟ್ ಅನ್ನುವಂಥದ್ದು ಕೂಡ ಗೊತ್ತಿರಲಿ. ನೆಕ್ಸ್ಟ್ ವರ್ಷ ಯಾರಿಗೂ ಹೋಗುತ್ತೆ ಅಂತ ಬಂದಾಗ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಥವಾ USA ಈ ಒಂದು G7 ಸಮ್ಮಿಟ್ ನ ಒಂದು ಅತಿಥೇಯವಾಗಿ ಅದರ ರೋಲ್ ಇರುತ್ತೆ ಅನ್ನುವಂಥದ್ದು ಗೊತ್ತಿರಲಿ. 2027ಕ್ಕೆ USA ವಿಲ್ ಕಂಡಕ್ಟ್ G7 ಸಮ್ಮಿಟ್ ಅನ್ನುವಂಥದ್ದು ಗೊತ್ತಿರಲಿ. ಇನ್ನು ಈ ಶೃಂಗಸಭೆಗೆ ವಿಶೇಷ ಅತಿಥಿಗಳಾಗಿ ಭಾರತ, ಚೀನಾ, ದಕ್ಷಿಣ ಕೊರಿಯಾ, ಕೀನ್ಯಾ ಮತ್ತು ಬ್ರೆಜಿಲ್ ರಾಷ್ಟ್ರಗಳ ಅಧ್ಯಕ್ಷರನ್ನ ಅಥವಾ ಪ್ರಧಾನಮಂತ್ರಿಗಳನ್ನ ವಿಶೇಷ ಆಹ್ವಾನಿತರಾಗಿ ಆಹ್ವಾನಿಸಿದ್ರು ಅಂತ ಗೊತ್ತಿರಬೇಕಾಗತ್ತೆ. ಇದರಲ್ಲಿ ಭಾರತ ದೇಶ ಕೂಡ ಒಂದು. ಭಾರತ ಕಂಟಿನ್ಯೂಸ್ ಆಗಿ ಲಾಸ್ಟ್ 7 years ಇಂದ ವಿಶೇಷ ಆಹ್ವಾನಿತರಾಗಿ ಈ ಒಂದು ನಲ್ಲಿ ಭಾಗವಹಿಸುತ್ತಿದೆ ಅನ್ನುವಂಥದ್ದು ಕೂಡ ಗೊತ್ತಿರಲಿ. G7 ಅಥವಾ ನಿಮ್ಗೆ ಅವಾಗಲೇ ಹೇಳಿದಾಗೆ ಗ್ರೂಪ್ ಆಫ್ 7 ಅಂತ ನಾವೇನು ಕರಿತೀವಿ, ಆನ್ ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ ದಟ್ ಅಡ್ರೆಸಸ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಅಂಡ್ ಮಾನಿಟರಿ ಇಶ್ಯೂಸ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಇದನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು, ಈ ಗುಂಪು ಅನ್ನುವಂಥದ್ದು ಅಥವಾ G7 ಅನ್ನುವಂಥದ್ದು 1970ರ ಒಂದು ಡೆಕೇಡ್ ಏನಿದೆ, ದಶಕ ಏನಿದೆ, ಅದರ ಮಧ್ಯಭಾಗದಲ್ಲಿ ಈ ಒಂದು ಜಾಗತಿಕ ತೈಲದಕ್ಕೆ ಸಂಬಂಧಪಟ್ಟಂತಹ ಏನು ಅಲ್ಲೋಲ ಕಲ್ಲೋಲಗಳಿದ್ವು ಅಥವಾ ಆರ್ಥಿಕ ಬಿಕ್ಕಟ್ಟುಗಳೇನಿದ್ವು ಇವೆಲ್ಲವನ್ನು ಕೂಡ ಪರಿಹರಿಸೋದಿಕ್ಕೆ ಈ ಒಂದು ಸಂಘಟನೆಯನ್ನ ಕಟ್ಕೊಳ್ತಾ ಬಂದ್ವು ಅನ್ನುವಂಥದ್ದು ಗೊತ್ತಿರಲಿ. ಓಕೆನಾ. ಸೊ ಇನ್ನು G8 ಆಗಿ ಯಾವಾಗ ಕನ್ವರ್ಟ್ ಆಯ್ತು ಅಂತ ಬಂದಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯುರೋಪಿಯನ್ ಒಕ್ಕೂಟ ಏನಿದೆ ಇದ್ರ ಜೊತೆಗೆ 1981ರಲ್ಲಿ ನಡೆದಂತಹ ಒಟ್ಟುವಾ ಸಮಿಟ್ ಆಗಿರ್ಬೋದು, ಇಲ್ಲೆಲ್ಲೂ ಕೂಡ ಅಂದ್ರೆ 1977 ಮತ್ತು 1981ರ ನಡುವೆ ನಡೆದಂತಹ ಏನು ಸಮಿಟ್ಗಳಿದೆ ಇವೆಲ್ಲವೂ ಕೂಡ ನಮಗೆ ಸಂಯೋಜಿಸಲ್ಪಡ್ತಾ ಬರ್ತವೆ. ಕೊನೆಗೆ 1998ರಲ್ಲಿ ನಮಗೆ ಈ ಒಂದು G7ಗೆ ಅಥವಾ ಗ್ರೂಪ್ ಆಫ್ 7 ನೇಷನ್ಗಳ ಒಂದು ಒಕ್ಕೂಟಕ್ಕೆ ಇದು ಕೂಡ ಸೇರ್ಕೊಳ್ಳುತ್ತೆ. ಆ ಮೂಲಕ ಅದು G8 ಆಗಿ ಅಂದ್ರೆ ಗ್ರೂಪ್ ಆಫ್ 8 ಆಗಿ ಕನ್ವರ್ಟ್ ಆಗುತ್ತೆ. ರಷ್ಯಾ ಯಾವಾಗ ಸೇರ್ಕೊಳ್ಳುತ್ತೆ, 1998ರಲ್ಲಿ ರಷ್ಯಾ ಇದರ ಒಂದು ಭಾಗವಾಗಿ ಸೇರ್ಕೊಳ್ಳುತ್ತೆ. ಆದರೆ
2014ರಲ್ಲಿ ರಷ್ಯಾ ಏನು ಮಾಡುತ್ತೆ, ಉಕ್ರೇನ್ನ ಈ ಒಂದು ಕ್ರಿಮಿಯಾ ಭಾಗ ಏನಿರುತ್ತೆ, ಅಂದರೆ ಕ್ರಿಮಿಯಾ ಅನ್ನುವಂಥದ್ದು ಅದಕ್ಕೊಂದು ಸ್ಥಳ ಇರುತ್ತೆ, ಅದೊಂದು ಒಂದು ಪ್ಲೇಸ್, ಅದನ್ನು ಆಕ್ಯುಪೈಡ್ ಮಾಡ್ಕೊಳ್ಳುತ್ತೆ. ಅವಾಗ ಪ್ರಾದೇಶಿಕ ಸಮಗ್ರತೆಯ ಒಂದು ಉಲ್ಲಂಘನೆ ಮತ್ತು ಸಾರ್ವಭೌಮತ್ವದ ಉಲ್ಲಂಘನೆ ಅಂತ ಹೇಳಿ ರಷ್ಯಾವನ್ನು ಅಲ್ಲಿಂದ ಹೊರಗೆ ಹಾಕಲ್ಪಡುತ್ತೆ. ಆನಂತರದಲ್ಲಿ 2014ರಿಂದ ಈಚೆಗೆ ಮತ್ತೊಮ್ಮೆ ಅದು G7ಗೆ ಇದಾಗಿದೆ ಅನ್ನುವಂಥದ್ದು ಕೂಡ ಗೊತ್ತು. ಹಾಗೆ ಈ ಮುಖ್ಯವಾಗಿ 7 ರಾಷ್ಟ್ರಗಳಿರುವಂಥದ್ದು. ಆ 7 ರಾಷ್ಟ್ರಗಳಲ್ಲಿ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK ಮತ್ತು USA. UK ಅಂತ ಬಂದರೆ ಯುನೈಟೆಡ್ ಕಿಂಗ್ಡಮ್ ಅಥವಾ ಇಂಗ್ಲೆಂಡ್, ಅಂಡ್ ಇನ್ನೊಂದು ಯುನೈಟೆಡ್ ಸ್ಟೇಟ್ಸ್ ಅಂತ ಬಂದಾಗ ಅಮೆರಿಕ. ಈ 7 ರಾಷ್ಟ್ರಗಳು ಇದಕ್ಕೆ ಇರುವಂಥದ್ದು. ಸೊ ಇವೆಲ್ಲವೂ ಕೂಡ ಮುಂದುವರೆದಂತಹ ಕೈಗಾರಿಕೀಕರಣಗೊಂಡಂತಹ ಆರ್ಥಿಕತೆ ಅಥವಾ ಎಕನಾಮಿಕ್ ಕಂಟ್ರೀಸ್ ಅನ್ನುವಂಥದ್ದು ಗೊತ್ತಿರಲಿ. ಇವನ್ ಯುರೋಪಿಯನ್ ಯೂನಿಯನ್ ಕೂಡ ಸದಸ್ಯವಾಗಿ ಭಾಗವಹಿಸುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಇದಲ್ಲದೆ ಇದರ ಪ್ರಮುಖ ಕಾರ್ಯಗಳು ಅಂಡ್ ಈ G7ನ ರಾಷ್ಟ್ರದ ಒಂದು ಸದಸ್ಯರುಗಳು ಯಾರ್ಯಾರು ಅಂತ, ಅಂದರೆ G7ನ ಒಂದು ಪ್ರಮುಖ ಕಾರ್ಯ ಅಂತ ಏನು ಅಂತ ಬಂದಾಗ ಆರ್ಥಿಕ ಮಾರ್ಗದರ್ಶನವನ್ನು ಅಥವಾ ಪೂರಕ ಆರ್ಥಿಕ ಮಾರ್ಗದರ್ಶನವನ್ನು ಕೊಡುವಂಥದ್ದು, ವಿತ್ತೀಯ ಕ್ರಮಗಳು ಅಂದರೆ ಫಿನಾನ್ಷಿಯಲ್ ಟರ್ಮ್ಸ್ ಆಫ್ ಫಿನಾನ್ಷಿಯಲ್ ಆಕ್ಟಿವಿಟೀಸ್ ಸಂಬಂಧಪಟ್ಟ ಹಾಗೆ ಸಿಂಕ್ರೊನೈಸ್ ಮಾಡೋದಕ್ಕೆ, ಸ್ಥೂಲ ಆರ್ಥಿಕ ಅಸ್ಥಿರತೆಯನ್ನು ಸಮತೋಲನಗೊಳಿಸುವಂಥದ್ದು, ಜಾಗತಿಕ ಆರ್ಥಿಕ ಭವಿಷ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಒಂದು ಕಾರ್ಯವಾಗಿ ಒಂದು ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಅದಲ್ಲದೆ ಅಂತಾರಾಷ್ಟ್ರೀಯ ಬಿಕ್ಕಟ್ಟುಗಳು ಏನಾದರೂ ಇದ್ರೆ ಅದನ್ನು ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು, ಇಂಟರ್ನ್ಯಾಷನಲ್ ಸಂಘರ್ಷಗಳಾಗಿರ್ಬೋದು, ಕಡಲ ಭದ್ರತೆ ಆಗಿರ್ಬೋದು, ಶಾಂತಿಗೆ ಸಂಬಂಧಪಟ್ಟ ಹಾಗೆ ಇವೆಲ್ಲವೂ ಕೂಡ ಇಂಟಿಗ್ರೇಟೆಡ್ ಒಂದು ಫ್ರೇಮ್ ವರ್ಕನ್ನು, ಸ್ಟ್ರಾಟಜಿ ರೂಲ್ಸ್ಗಳನ್ನು ಫ್ರೇಮ್ ಮಾಡುತ್ತೆ ಅನ್ನೋಂಥದ್ದು ಕೂಡ ಗೊತ್ತಿರಲಿ. ಇನ್ನೊಂದು ಜಾಗತಿಕ ತಾಂತ್ರಿಕ ಮಾನದಂಡಗಳನ್ನು ಇದು ಮಾಡುವಂಥದ್ದು, ಅಂದರೆ ಲೈಕ್ AI ಕೃತಿಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಫ್ಯೂಚರ್ ಭವಿಷ್ಯ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ತಂತ್ರಜ್ಞಾನಗಳಿಗೆ ಒಂದು ಆಡಳಿತ ಚೌಕಟ್ಟನ್ನು ಸ್ಥಾಪನೆ ಮಾಡುತ್ತೆ ಅನ್ನುವಂಥದ್ದು. ಇವೆಲ್ಲವೂ ಕೂಡ ನಮಗೆ ಇನ್ನು 26ರಲ್ಲಿ ನಡೆದಂತಹ G7ನ ಒಂದು ಪ್ರಮುಖ ಕಾರ್ಯಸೂಚಿಗಳು ಏನೇನು ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಸಮುದಾಯ ಎದುರಿಸುತ್ತಿರುವಂತಹ ಸವಾಲುಗಳೇನಿದಾವೆ ಅದರ ಹತ್ರ, ಫಾರ್ ಎಕ್ಸಾಂಪಲ್ ಉಕ್ರೇನ್ ಮತ್ತು ರಷ್ಯಾ ವಾರ ಆಗಿರ್ಬೋದು, ಅಥವಾ US, ಇಸ್ರೇಲ್ ಮತ್ತು ಇರಾನ್ ವಾರಗಳಾಗಿರಬಹುದು, ಈ ಎಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಳಕಳಿ ಅಥವಾ ಸ್ಟೇಟ್ ಆಫ್ ಆರ್ಮೋಸ್ನ ಬಂದ್ ಆಗಿರ್ಬೋದು, ಇವೆಲ್ಲವೂ ಕೂಡ ಒಂದಷ್ಟು ಇಲ್ಲಿ ಈ ಸಮಸ್ಯೆಗಳ ಹತ್ರ ಒಂದು ಪರಿಹಾರವತ್ತ ಒಂದು ಗಮನವನ್ನು ಹರಿಸಲಾಯಿತು ಅನ್ನುವಂಥದ್ದು ಗೊತ್ತಿರಲಿ. ಅದರ ಜೊತೆಗೆ ಜಾಗತಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಉತ್ತೇಜಿಸಿಕೋಸ್ಕರ ಎಕನಾಮಿಕ್ ಎಲಾಸ್ಟಿಸಿಟಿ ಅಥವಾ ಆರ್ಥಿಕ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ, ತಾಂತ್ರಿಕ ಆಡಳಿತ ಅನ್ನುವಂಥದ್ದು, ಅಂತಾರಾಷ್ಟ್ರೀಯ ಭದ್ರತೆ ಅನ್ನುವಂಥದ್ದು, ಹವಾಮಾನಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ಮತ್ತು ಅಭಿವೃದ್ಧಿ ಸಹಕಾರವನ್ನು ಒದಗಿಸುವಂಥದ್ದು, ಇದಿಷ್ಟು ಈ ವರ್ಷದ ಸೂಚಿ ಆಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಇನ್ನು G7 2026ರಲ್ಲಿ ಭಾರತದ ಒಂದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಮುಖ್ಯಾಂಶಗಳು ಏನು ಅಂತ ನೋಡ್ತಾ ಬಂದಾಗ, ಸದಸ್ಯ ರಾಷ್ಟ್ರ ಅಲ್ಲದಲೇ ಇದ್ರೂ ಕೂಡ ಇಂತಹ ಅಧಿವೇಶನಗಳಲ್ಲಿ ಭಾರತ ಭಾಗವಹಿಸುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಭಾರತದ ಭಾರತದ ಪಾತ್ರವನ್ನ ಹೆಚ್ಚಳ ಮಾಡುತ್ತೆ ಅನ್ನುವಂಥದ್ದು, ಹೊಸ ಪಾಲುದಾರಿಕೆಯನ್ನು ರೂಪಿಸೋದಿಕ್ಕೆ, ಅಂತಾರಾಷ್ಟ್ರೀಯ ಒಗ್ಗಟ್ಟನ್ನು ಒಂದು ಪುನರ್ನಿರ್ಮಾಣ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು. ಅದ್ರ ಜೊತೆಗೆ ಗ್ಲೋಬಲ್ ಸೌತ್ ಅಂತ ಕರಿತೀವಿ ಅಥವಾ ಥರ್ಡ್ ವರ್ಲ್ಡ್ ಅಂತಲೂ ಕೂಡ ಕರೀತಾ ಬರ್ತಾರೆ. ಅಂದರೆ ಈ USA, ರಷ್ಯಾ ಅಥವಾ ಚೀನಾ ಇವೆಲ್ಲವನ್ನು ಹೊರತುಪಡಿಸಿ ಗ್ಲೋಬಲ್ ಥರ್ಡ್ ಅನ್ನುವಂಥದ್ದು ಅಥವಾ ಗ್ಲೋಬಲ್ ಸೌತ್ ಅನ್ನುವಂಥದ್ದು, ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅನ್ನುವಂಥದ್ದು, ಅಂದರೆ ಆಫ್ರಿಕಾ, ಅಮೇರಿಕಾ, ಭಾರತ, ಸೌತ್ ಏಷ್ಯನ್ ನೇಷನ್ಸ್ ಇವೆಲ್ಲವೂ ಕೂಡ ಇದ್ರಲ್ಲಿ ಸೇರ್ಕೊಳ್ತಾ ಬರುತ್ತೆ. ಇವುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುನ್ನೆಲೆಗೆ ಬರೋದ್ರಿಂದಾಗಿ ಒಂದು ಹೊಸ ಪಾಲುದಾರಿಕೆಯನ್ನು ರೂಪಿಸೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಈ ಒಂದು ಶೃಂಗಸಭೆನಲ್ಲೇ ಭಾರತ UAE ಆಗಿರ್ಬೋದು, ಕೀನ್ಯಾ ಆಗಿರ್ಬೋದು, ಈಜಿಪ್ಟು ಮತ್ತು ದಕ್ಷಿಣ ಕೊರಿಯಾದ ಅಧ್ಯಕ್ಷರೇನಿದ್ದಾರೆ ಅಂಡ್ ಜಪಾನ್ನ ಪ್ರಧಾನಮಂತ್ರಿಗಳೇನಿದ್ದಾರೆ ಇವ್ರ ನಡುವೆ ಬೈಲ್ಯಾಟ್ರಲ್ ಅಥವಾ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದ್ರು. ಆ ಮೂಲಕ ವ್ಯಾಪಾರಕ್ಕೆ, ಹೂಡಿಕೆಗೆ, ಸ್ಟ್ರಾಟಜಿ ಅಥವಾ ಕಾರ್ಯತಂತ್ರ ಪಾಲುದಾರಿಕೆಗಳಿಗೆ ಮತ್ತು ಪೀಪಲ್ ಟು ಪೀಪಲ್ ರಿಲೇಷನ್ಸ್ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತುಕತೆಗಳನ್ನು ನಡೆಸಿದ್ರು ಅನ್ನೋದು ಕೂಡ ಗೊತ್ತಿರಲಿ. ಅಂಡ್ ಆರ್ಮೋಜ್ ಜಲಸಂಧಿ ಅಥವಾ ಇದರಿಂದ ಆಗ್ತಾ ಇರುವಂತಹ ಎಡವಟ್ಟುಗಳು ಅಥವಾ ತೊಂದರೆಗಳ ಬಗ್ಗೆ ಕೂಡ ಮನವರಿಕೆಯನ್ನು ಭಾರತ ಮಾಡಿಕೊಟ್ಟಿದೆ ಅನ್ನುವಂಥದ್ದು. ಇದಲ್ಲದೆ ಸಾಮರ್ಥ್ಯ ವೃದ್ಧಿ ಆಗಿರ್ಬೋದು, ಕೌಶಲ್ಯ ಅಭಿವೃದ್ಧಿ ಆಗಿರ್ಬೋದು, ಕೃಷಿ ಆಗಿರ್ಬೋದು, ವಾಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು, ಇದು ಕೊಂಡಂತೆ ಆಫ್ರಿಕಾದಲ್ಲಿ ಭಾರತ ಹೇಗೆ ಅಭಿವೃದ್ಧಿ ಸಹಕಾರವನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನ ಕೊಡುವಂಥದ್ದು, ಹೇಳುವಂಥದ್ದು. ಭಾರತ ಇಸ್ ನಾಟ್ ಎ ಡೋನರ್, ಇಟ್ಸ್ ಎ ಪಾರ್ಟ್ನರ್ ಅನ್ನುವಂಥದ್ದು. ಅಂದರೆ ಭಾರತ ದಾನಿಯಾಗಿ ತನ್ನನ್ನು ತಾನು ಗುರುತಿಸ್ಕೊಳ್ಳಲ್ಲ, ಅದ್ರ ಬದಲು ಅಭಿವೃದ್ಧಿಯ ಒಂದು ಪಾಲುದಾರನಾಗಿ ಗುರುತಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತು.
ಇಷ್ಟೆಲ್ಲ ಒಳ್ಳೇದಿದ್ರು ಕೂಡ G7 ಒಂದಷ್ಟು ಲಿಮಿಟೇಷನ್ಸ್ ಇದಾವೆ, ಮಿತಿಗಳಿದಾವೆ. ಏನು ಅಂತ ನೋಡ್ತಾ ಬಂದಾಗ ವೆರಿ ಲಿಮಿಟೆಡ್ ಜಾಗತಿಕ ಪ್ರಾತಿನಿಧ್ಯ ಅಂತ ಕರಿತೀವಿ. ಯಾಕಂದ್ರೆ ಇಲ್ಲೆಲ್ಲವೂ ಕೂಡ ಇರುವಂತದ್ದು ಕೆಲವೇ ಹ್ಯಾಂಡ್ ಪಿಕ್ಡ್ 7 ನೇಷನ್ಸ್ ಔಟ್ ಆಫ್ 196 ಮೋರ್ ದನ್ ನೇಷನ್ಸ್. ಇದರಲ್ಲಿ ಭಾರತ ಇಲ್ಲ, ಚೀನಾ ಇಲ್ಲ, ಬ್ರೆಜಿಲ್ ಇಲ್ಲ, ಆಫ್ರಿಕಾ ಖಂಡದಿಂದ ಯಾವುದೇ ರಾಷ್ಟ್ರಗಳಿಲ್ಲ. ಇವೆಲ್ಲವೂ ಕೂಡ ಯುರೋಪ್ ಸೆಂಟ್ರಿಕ್ ಅನ್ನುವಂಥದ್ದನ್ನ ನಾವು ತೋರಿಸ್ಕೊಡುತ್ತೆ. ಅಂಡ್ ಇಲ್ಲಿ ಏನೇ ತೆಗೆದುಕೊಂಡ್ರು ಕೂಡ ಇವೆಲ್ಲವೂ ಕೂಡ ಏನೋ ಕಾನೂನುಬದ್ಧ ಲೀಗಲ್ ಟೆಂಡರ್ ಇರೋದಿಲ್ಲ ಯಾವುದಕ್ಕೂ ಕೂಡ, ಅಂದ್ರೆ ಲೀಗಲಿ ಬೈಂಡಿಂಗ್ ಇರೋದಿಲ್ಲ. G7 ಒಂದು ಸಮಿಟ್ ಅಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳೇನಿರ್ತವೆ ಇವೆಲ್ಲವೂ ಕೂಡ ಯಾವುದೇ ರೀತಿಯಾದಂತಹ ಏನೋ ಲೀಗಲ್ ಬೈಂಡಿಂಗ್ ಇರೋದಿಲ್ಲ. ಇನ್ನೊಂದು ವೆಸ್ಟರ್ನ್ ಸೆಂಟ್ರಲೈಸ್ಡ್ ವಿಧಾನ ಅಂತ ಕರಿತೀವಿ, ಅಥವಾ ಯುರೋಪ್ ಕೇಂದ್ರಿತ ವಿಧಾನ ಅಂತಲೂ ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಅಂಡ್ ಜಾಗತಿಕ ಸಂಘರ್ಷಗಳನ್ನು ಪರಿಹರಿಸೋದ್ರಲ್ಲಿ ವೆರಿ ಸೀಮಿತವಾದಂತಹ ಪರಿಣಾಮಕತ್ವವನ್ನು, ಯಾಕಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರಷ್ಯಾ ಮತ್ತು ಉಕ್ರೇನ್ ವಾರ್ ಶುರು ಮಾಡಿ ಅಲ್ಲಿ 3-4 ವರ್ಷಗಳಾಯಿತು. ಇಸ್ರೇಲ್ ಮತ್ತು ಇರಾನ್ ವಾರ್ಗಳು ಶುರುವಾಗಿ ವರ್ಷಾನುಗಟ್ಟಲೆ ಆಗ್ತಾ ಬರ್ತಿದೆ. ಸ್ಟಿಲ್ ಯಾವುದೇ ರೀತಿಯಾದಂತಹ ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಅಂಡ್ ಆರ್ಥಿಕ ಪ್ರಭಾವದ ಕುಸಿತ ಅನ್ನುವಂಥದ್ದು GDPಯಲ್ಲಿ ಈ G7 ರಾಷ್ಟ್ರಗಳ ಪಾಲು ಕಮ್ಮಿ ಆಗ್ತಾ ಬರ್ತಾ ಇದೆ ಅನ್ನುವಂಥದ್ದು ಕೂಡ ನೀವೆಲ್ಲ ಗಮನಿಸಬೇಕಾಗತ್ತೆ. ಅಂಡ್ ಆಂತರಿಕ ವ್ಯತ್ಯಾಸಗಳು, ಫ್ರಾನ್ಸ್ ತೆಗೆದುಕೊಂಡಂತ ಕೆಲವು ನಿರ್ಧಾರಗಳು ಅಮೆರಿಕ ಇಷ್ಟಪಡೋದಿಲ್ಲ, ಅಮೆರಿಕ ತೆಗೆದುಕೊಂಡಂತ ನಿರ್ಧಾರಗಳನ್ನ ಜರ್ಮನಿ ಇಷ್ಟಪಡೋದಿಲ್ಲ. ಈ ರೀತಿಯಾದಂತಹ ಅವರಲ್ಲೇ ಒಂದಷ್ಟು ಆಂತರಿಕ ವ್ಯತ್ಯಾಸಗಳು ಕೂಡ ಇವೆಲ್ಲವೂ ಕೂಡ G7 ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.